ಹಾಯ್, ಗುಡ್ ಮಾರ್ನಿಂಗ್. ನಾನು ಇವಾಗಷ್ಟೇ ಎದ್ದಿದ್ದೀನಿ. ಇವಾಗ ಟೈಮ್ ಅರೌಂಡ್ 10 o'clock ಆಗಿದೆ ಮಾರ್ನಿಂಗು. ಬಟ್ ಬಿಸಿಲಿಲ್ಲ, ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಿ ಟಾಪಿಕಿಗೆ ಬರ್ತೀನಿ. ಸೊ ರಾತ್ರಿ ಹಿಂಗೆ ಮಾತಾಡ್ತಾ ಒಂದು ಅರೌಂಡ್ 12 o'clock ಆಗಿತ್ತು. ಪಾಪು ಮಲ್ಕೋತಾ ಇದ್ಲು. ಆವಾಗ ನಾನು ಹೇಳಿದೆ, ನಂದು ಮುಂಚೆ ಒಂದು JBL ಸ್ಪೀಕರ್ ಇತ್ತು ನಮ್ಮ ಮನೇಲಿ. ಅದನ್ನು ನಾವೇ ಪಾರ್ಟಿ ಗೀಟಿ ಮಾಡುವಾಗ ಎಲ್ಲೋ ಬೀಳಿಸ್ಬಿಟ್ವೋ ಅಥವಾ ಎಲ್ಲೋ ಕಳೆದ್ಬಿಟ್ವೋ ಗೊತ್ತಿಲ್ಲ, ಎಲ್ಲೋ ಕಳೆದೋಯ್ತು. ಒಟ್ನಲ್ಲಿ ಇಟ್ ಈಸ್ ಅಮೇಝಿಂಗ್ ಸ್ಪೀಕರ್. ಅದನ್ನು ಇವಾಗ ತೊಗೊಳಕ್ಕೆ ಹೋದರೆ ಅದು 21,000. ಓಕೆನಾ. ಆವಾಗ ನನಗೆ ಅದು ಸಿಕ್ಕಿದ್ದು. ನಾನೊಂದು ಮೊಬೈಲ್ ತೊಗೊಂಡಿದ್ದೆ, ಐಫೋನ್ ತೊಗೊಂಡಿದ್ನಲ್ಲ ಆವಾಗ. ಆ ಟೈಮಲ್ಲಿ ಏನೋ ಆಫರ್ ಇತ್ತು ಅಂದ್ಬಿಟ್ಟು ಅದ್ರ ಜೊತೆ ನಾನು ಬೈ ಮಾಡಿದ್ದೆ ಅದನ್ನು. ಫಸ್ಟ್ ಟೈಮ್ iPhone 13 ತೊಗೊಂಡಲ್ಲ ಆವಾಗ. ಓಕೆನಾ. ಆ ಸ್ಪೀಕರ್ ನನಗೆ ಮತ್ತೆ ತೊಗೊಳ್ಳೋದಕ್ಕೆ ತುಂಬ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಿದ್ದೆ, ಸ್ಕಿಪ್ ಮಾಡ್ತಿದ್ದೆ. ಬಟ್ ನನಗೆ ಮ್ಯೂಸಿಕ್ ಕೇಳೋದು JBL ಸ್ಪೀಕರಲ್ಲಿ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಇನ್ಯಾವ ಸ್ಪೀಕರು ಇಷ್ಟ ಆಗಲ್ಲ. ಯಾವುದೇ ನಾನು ನೋಡಿದ್ರೂ ನನಗೆ ಇಷ್ಟ ಆಗಲ್ಲ. ಐ ಲವ್ JBL ಸ್ಪೀಕರ್ಸ್, ಆಯಿತಾ. ಹಂಗೆ ಸುಮ್ಮನೆ ಮಾತಾಡ್ತಾ ಐ ಸೈಡ್ ನನಗೆ ಮ್ಯೂಸಿಕ್ ಕೇಳೋದಂದರೆ ಇಷ್ಟ ಸೋಮು. ಬಟ್ ನನ್ನ ಸ್ಪೀಕರ್ ಇಲ್ಲಲ್ಲ, ಮತ್ತು JBL ತೊಗೊಳೋಕ್ಕೆ ಕಾಸ್ಟ್ಲಿ ಎಲ್ಲ ಸಿಕ್ಕಾಬಿಟ್ಟೆ. ಯಾರು ಇನ್ವೆಸ್ಟ್ ಮಾಡ್ತಾರೆ ಇವಾಗ ಅಂತ ಸುಮ್ಮನೆ ಹೇಳಿದೆ ಅಷ್ಟೇ. ನಾನು ರಾತ್ರಿ ಇಟ್ಸ್ ಅರೌಂಡ್ 12 o'clock ನಾನು ಹೇಳಿ ಮಲಗಿದ್ದಷ್ಟೇ. ಆ್ಯಂಡ್ ಹಿಯರ್ ಇಟ್ ಈಸ್. ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಆದರೆ ಆವಾಗಲೇ ಕೂತ್ಕೊಂಡು ಸೋಮು ಆರ್ಡರ್ ಮಾಡಿದ್ದಾರೆ ಪ್ರೈಮಲ್ಲಿ. ಬೆಳಗ್ಗೆ 7 ಗಂಟೆಗೆಲ್ಲ ಬಂದುಬಿಟ್ಟಿದೆ. ನಾನು ಇನ್ನೂ ಎದ್ದೇ ಇಲ್ಲ, ತಲೆ ಹತ್ರ ತಂದು ಇಟ್ಟಿದ್ದಾರೆ. ಓ ಮೈ ಗಾಡ್, JBL ಸ್ಪೀಕರ್ ನೋಡಿ. ನನಗೆ ಮನೇಲಿ ನಾನು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ವಾ, ಆವಾಗ ಈ ಸ್ಪೀಕರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾನು ಸೋಮು ಇಬ್ಬರು ವರ್ಕೌಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಮನೆಯಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದೆ ಸುಮ್ಮನೆ ನಾನು. ಇವು ಬೆಳಗ್ಗೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ JBL ಸ್ಪೀಕರ್. ನನ್ನ ರೂಮಿಗೆ, ನನ್ನ ಒಂದು ಇದಕ್ಕೆ ಇದು ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಇಂಥ ಗಂಡ ಯಾರಿಗೆ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ ಜೋರಾಗಿ ನನ್ನ ಗಂಡಂಗೋಸ್ಕರ. ಇದೊಂದೇ ಸರಿಯಲ್ಲ, ತುಂಬ ಸರಿ ಈ ಥರ ಮಾಡಿದ್ದಾರೆ. ನಾನು ಸುಮ್ಮನೆ ಏನಾದ್ರು ಹೇಳಿರ್ತೀನಿ ಅಷ್ಟೇ, ಚೆನ್ನಾಗಿರುತ್ತಲ್ವಾ ಸೋಮು ಅಂತ ಹೇಳಿರ್ತೀನಿ ಅಷ್ಟೇ. ಅದು ನಿಜವಾಗ್ಲೂ ಅವ್ರು ನನಗೆ ಕೊಡಿಸ್ಲಿ ಅಂತ ನಾನು ಆ ಥರ ಹೇಳಿರಲ್ಲ. ಆ್ಯಂಡ್ ಮಸ್ಕಾನೂ ಹೊಡೆದಿರಲ್ಲ ನಾನು. ಸುಮ್ಮನೆ ಹಂಗೊಂದು ಮಾತು ಹಾಕಿರ್ತೀನಿ ಅಷ್ಟೇ. ಬಟ್ ಆವಾಗ ಕೂತ್ಕೊಂಡು ಆರ್ಡ್ರೇ ಮಾಡಿಬಿಡ್ತಾರೆ. ಆಮೇಲೆ ನಾನು ಏನು ಗೊತ್ತಾ, ನಾನು ಏನಾದರೂ ಹೇಳ್ತಾಯಿದ್ರೆ ಸಾಕು, ಆಗಲೇ ಅಮೆಝಾನಲ್ಲಿ ತೆಗ್ದು ಹಿಂಗೆ ನೋಡ್ತಾ ಇರ್ತಾರೆ. ಅದೇನು ಎಷ್ಟಿದೆ ನೋಡು, ನಿಂಗೆ ಇಷ್ಟ ಆದರೆ ಇವಾಗೇ ಆರ್ಡರ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ನನಗೆ ಇನ್ನು ಆ ಪ್ರಾಡಕ್ಟ್ ಬಗ್ಗೆ ಎಷ್ಟೊಂದು ಸರಿ ಗೊತ್ತೇ ಇರೋದಿಲ್ಲ. ಅದು ತಡಿ, ನಾನು ಇನ್ನೂ ನೋಡಬೇಕು, ಅರ್ಜೆಂಟ್ ಮಾಡಬೇಡ ತಡಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಸ್ಟಿಲ್ ಆಗಲೇ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು. ಆ ಥರ ಐ ಫೀಲ್ ಸೋ ಬ್ಲೆಸ್ಡ್. ಸೀರಿಯಸ್ಲಿ. ಯಾರು ಒಂದು ಮಾತಾದ್ರೂ ಕೇಳ್ತಾರೆ, ನೀನೇನು ಹಿಂಗೆ ಅದನ್ನು ನೋಡಿದ್ದೆಲ್ಲ ಬೇಕು ಅಂತ್ಯ, ಕಂಡಿದ್ದೆಲ್ಲ ಬೇಕು ಅಂತ್ಯ ಅಂತ ಕೊಂಕು ಮಾತಾಡೋರನ್ನ ನಾನು ನೋಡಿದ್ದೀನಿ ತುಂಬ. ಅದು ಯಾವಾಗೋ ಒಂದೊಂದು ಸರಿ ಪಾಪ ಕೇಳೋರನ್ನ ನಾನು ಆ ಥರ ನೋಡಿದ್ದೀನಿ. ಬಟ್ ಐ ಫೀಲ್ ಸೋ ಲಕ್ಕಿ ಸಮ್ ಟೈಮ್ ಆ್ಯಂಡ್ ಐ ಫೀಲ್ ಸೋ ಬ್ಲೆಸ್ಡ್ ಎವ್ರಿ ಡೇ ಎವ್ರಿ ಟೈಮ್ ಅಂತ ನನಗನ್ಸುತ್ತೆ. ತಂದ್ಬಿಟ್ಟು ತಲೆ ಹತ್ರ ಇಟ್ಟಿದ್ದಾರೆ. ನನ್ನ ಮಗ ಇನ್ನೂ ಮಲ್ಗೋಳೆ. ನಾನು ಇದನ್ನು ಇವಾಗ ಆನ್ ಮಾಡಿ ಒಂದಿಷ್ಟು ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಇವತ್ತಿನ ವ್ಲಾಗ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ. ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಏನಾದರೂ ಖುಷಿ ವಿಷಯ ನಾನು ನೋಡಿಬಿಟ್ರೆ ನನಗೆ ಫುಲ್ ಡೇ ನಾನು ಹ್ಯಾಪಿಯಾಗಿರ್ತೀನಿ. ಆ್ಯಕ್ಚುಲಿ ಎವ್ರಿ ಡೇ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಸೋಮು ಮುಖ ನೋಡಬೇಕು. ಸೋಮು ಮುಖ ನೋಡಿದ್ರೆ ನಂಗೆ ಅವತ್ತಿನ ದಿನ ಫುಲ್ಲು ಖುಷಿಯಾಗಿರ್ತೀನಿ ನಾನು. ಹಾಗಾಗಿ ಅವ್ರ ಜೊತೆ ಅವರು ನಾನು ಎದ್ದೊಳ್ತಿದ್ದಂಗೆ ಬಂದುಬಿಟ್ಟು ನಂಗೆ ಕಡ್ಲಿಂಗೆಲ್ಲ ಮಾಡ್ತಾರಲ್ಲ, ಐ ಫೀಲ್ ಸೋ ಹ್ಯಾಪಿ. ಆವಾಗ ನನಗೆ ಇಷ್ಟ ಆಗುತ್ತೆ. ನಾನೇ ಒಂದು ಪುಟ್ಟು ಪಾಪು ಥರ ನನ್ನನ್ನು ಟ್ರೀಟ್ ಮಾಡೋದವರು. ಹಾಗೆ ಸೊ ಬನ್ನಿ, ಹಾಗಾದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಾಯ್ಸ್ ಕೂಡ ಇನ್ನೂ ಸರಿ ಹೋಗಿಲ್ಲ, ಕೆಳಗಡೆ ಹೋಗಬೇಕು. ಅಮ್ಮ ತಿಂಡಿ ಮಾಡಿದ್ದೀನಿ, ಬಾ ಬೇಗ ಅಂತ ಕರಿತಾ ಇದ್ದಾರೆ. ಹೋಗೋಣ ಬನ್ನಿ. ನೋಡಿ, ಪಾಪು ಮಲ್ಕೊಂಡಿದ್ದಾಳೆ. ಸೋಮು ಈ ಥರ ಟೇಬಲ್ ಮೇಲೆ ತಂದು ಇಟ್ಟಿದ್ರು. ನಾನು ಅಬ್ಸರ್ವೇ ಮಾಡಿಲ್ಲ, ಎಷ್ಟೋ ಹೊತ್ತಾದಮೇಲೆ ನಾನು ಅದನ್ನು ಅಬ್ಸರ್ವ್ ಮಾಡಿ ನೋಡಿದ್ದು ಆ್ಯಕ್ಚುಲಿ.
ಪಾಪುಗೆ ಮನೆಯಲ್ಲಿ ನಾಟಿ ಕೋಳಿ ಮೊಟ್ಟೆನೂ ಕೂಡ ಖಾಲಿಯಾಗಿತ್ತು, ಅದನ್ನು ಎಲ್ಲ ತೊಗೊಂಡು ಬಂದುಬಿಡೋಣ ಅಂತ. ಸಂಡೇ ಆಗಿರೋದ್ರಿಂದ, ಸಂಡೇ ಅಂದರೆ ಅದು ನಾನ್ ವೆಜ್ ಡೇ ಅಲ್ವಾ, ಸೊ ಅದಕ್ಕೋಸ್ಕರ ನಾಟಿ ಕೋಳಿ ಮೊಟ್ಟೆ ಮತ್ತು ಸೋಮುನು ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರಿಗೂ 2 ಮೊಟ್ಟೆ ದಿನಕ್ಕೆ, ಹಾಗಾಗಿ ತೊಗೊಂಡು ಬಂದಿದ್ವಿ. ಎಲ್ಲದನ್ನು ತೆಗೆದು ನಂದೊಂದು ಮೊಟ್ಟೆದು ಒಂದು ಟ್ರೇ ತರಿಸ್ಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀನಿ ಬರೀ ಕಾಸ್ಟ್ಲಿ ಅದರಲ್ಲಿ, ಅದಕ್ಕೇ ಇದರಲ್ಲೇ ಇಡ್ತಾಯಿದ್ದೀನಿ. ಇದು ಚಾಕ್ಲೇಟ್ ಬ್ಯಾಸ್ಕೆಟು, ಅದರಲ್ಲೇ ಇಡ್ತಾಯಿದ್ದೀನಿ. ಒಂದು ಚೆನ್ನಾಗಿರೋದು ನೋಡಿಬಿಟ್ಟು ಒಂದು ಮೊಟ್ಟೆದ ಬ್ಯಾಸ್ಕೆಟ್ನ ಬೈ ಮಾಡಬೇಕು. ಆ್ಯಕ್ಚುಲಿ ನಾನು ಕೆಳಗೆ ಬಂದು ಎಲ್ಲ ನಾನ್ ವೆಜ್ ಎಲ್ಲ ತೊಗೊಂಡು ಬಂದು ಅಂಗಡಿಯಿಂದ ಎಲ್ಲ ಇಡೋ ಅಷ್ಟರಲ್ಲಿ ಪಾಪನೂ ಎದ್ಬಿಟ್ಟಿದ್ಲು. ಆರಾಮಾಗಿ ಅವಳು ನಾವು ಹೆಂಗೆ ಮಲ್ಕೋತೀವಿ ಅಷ್ಟೇ ಹೊತ್ತು ಅವಳು ಮಲ್ಕೋತಾಳೆ. ಸೊ ಏನು ಡಿಸ್ಟರ್ಬ್ ಮಾಡಲ್ಲ, ಬೇಗನೆ ಎದ್ದು ಏನು ಮಾಡಲ್ಲ. ಒಂದೊಂದು ಸರಿ ಮಾತ್ರ ಅದು ಯಾಕೋ ಗೊತ್ತಿಲ್ಲ, ಬೆಳಗ್ಗೆನೇ ಎದ್ಬಿಡ್ತಾಳೆ. ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಎದ್ಬಿಡ್ತಾಳೆ. ನಂದು ಅವಾಗ ಇನ್ನೂ ಒಂದು 70% ನಿದ್ದೆ ಆಗಿರುತ್ತೆ ಅಷ್ಟೇ. ಗುಡ್ ಮಾರ್ನಿಂಗ್. ಬೀಳ್ತೆ ಇರು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಬೇಬಿ. ಹಾಂ, ಎಲ್ಲಿ ಮಾಮಿ ನೋಡು, ಮಾಮಿ ಮಾಡು, ಮಾಮಿ ಮಾಡು, ಮಾಮಿ ಮಾಡು. ಹ್ಞೂ, ಅವತ್ತು ಭಾನುವಾರ ಆಗಿದ್ದ ಕಾರಣ ನಮ್ಮ ಮನೇಲಿ ಚಿಕನ್ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ತೊಗೊಂಡು ಬಂದಿದ್ವಿ. ಆ್ಯಕ್ಚುಲಿ ಚಿಕನ್ ಇವಾಗ 189 ರುಪೀಸ್ಗೇನೋ ಆಫರ್ ಹಾಕಿದ್ರು. ಸಮ್ಮರ್ ಅಂತ ಇರ್ಬೋದು, ಮೋಸ್ಟ್ಲಿ ಕಮ್ಮಿ ಇತ್ತು. ಸಮ್ಮರಲ್ಲಿ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ. ಮಟನ್ ತರೋಣ ಅಂದ್ಕೊಂಡ್ವಿ, ಮಟನ್ ಅವ್ರಿನ್ನೂ ಒಡ್ದೇ ಇರಲಿಲ್ಲ. ಅದಕ್ಕೇ ಈಗ ಯಾವುದೋ ಅರ್ಜೆಂಟಿಗೆ ಒಂದು ಅಂತ ಹೇಳಿಬಿಟ್ಟು ತೊಗೊಂಡು ಬಂದ್ವಿ. ಮಧ್ಯಾಹ್ನಕ್ಕೆ ಲಂಚ್ ಮತ್ತು ಡಿನ್ನರ್ ಎರಡೂ ಒಟ್ಟಿಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು 1 kg ಚಿಕನ್ ತೊಗೊಂಡು ಬಂದು 1 kgಯಲ್ಲಿ ಮೆತ್ತಗಿರೋ ಪೀಸನ್ನೆಲ್ಲ ಫ್ರೈ ಮಾಡಿಬಿಟ್ಟು, ಇನ್ನು ಮೂಳೆ ಪೀಸೆಲ್ಲ ಸಾಂಬಾರು ಮಾಡಿಬಿಡೋಣ, ಗ್ರೀನ್ ಗೊಜ್ಜು ಮಾಡಿಬಿಡೋಣ, ಚಾಪ್ಸು ಅಂತ ಹೇಳ್ಬಿಟ್ಟು ಎತ್ತಿಡ್ತಾಯಿದ್ದೀವಿ. ಅವತ್ತೊಂದು ಸರಿ ನಾನು ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಮಾಡಿದ್ನಲ್ಲ, ಅದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಅದೇ ಥರ ಮಾಡೋಣ ಇನ್ನೊಂದು ಅಂತ ಹೇಳ್ಬಿಟ್ಟು, ಹೆಂಗೋ ಮೆತ್ತಗಿರೋ ಪೀಸು ಸಾಂಬಾರಲ್ಲೆಲ್ಲ ಇದ್ದರೆ ತಿನ್ನೋಕ್ಕೆ ಮನಸ್ಸಾಗೋದಿಲ್ಲ. ಅದಕ್ಕೇ ಈ ಥರ ಫ್ರೈ ಮಾಡ್ಕೊಂಬಿಟ್ರೆ ಸಖತ್ತಾಗಿರುತ್ತೆ, ಎಲ್ಲ ಖಾಲಿ ಮಾಡ್ಕೊಂಬಿಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಆರಿಸಿ ಹಿಂಗೆ ಮಾಡ್ತಾಯಿದ್ದೀವಿ. ನಾನಿಲ್ಲಿ ರೆಸಿಪಿ ಏನು ತೋರ್ಸೋಕೆ ಹೋಗಿಲ್ಲ. ನಾನೇನು ಎವ್ರಿ ಟೈಮ್ ಬೇರೆ ಬೇರೆ ಥರ ಎಲ್ಲ ನಾನೇನು ಕುಕ್ಕಿಂಗ್ ಮಾಡಲ್ಲ, ಒಂದೇ ಥರ ಇರುತ್ತೆ. ಗ್ರೀನ್ ಗೊಜ್ಜು, ಇಲ್ಲಾಂದರೆ ರೆಡ್ ಗೊಜ್ಜು, ಅಂದರೆ ಹಸಿಮೆಣ್ಸಿನ್ಕಾಯ್ದು, ಇಲ್ಲಾಂದರೆ ಕೆಂಪು ಮೆಣ್ಸಿನ್ಕಾಯ್ದು, ಇಲ್ಲಾಂದರೆ ಬೆಳ್ಳುಳ್ಳಿದು, ಅಷ್ಟೇ ನಾನು ನಮ್ಮ ಮನೇಲಿ ಮಾಡೋದಲ್ವ. ಯಾವಾಗಾದ್ರೂ ನನಗೇನಾದ್ರು ತುಂಬ ಕ್ರೇಜಿ ಅನಿಸಿದ್ರೆ ಫುಡ್ಡು, ಆವಾಗ ನಾನು ಬೇರೆ ಥರ ಮಾಡೋಕ್ಕೆ ಹೋಗ್ತೀನಿ ಅಷ್ಟೇ. ಅದಕ್ಕೆ ನಾನೇನು ತೋರ್ಸೋದಕ್ಕೆ ಹೋಗಿದ್ದ ರೆಸಿಪಿ ನಿಮಗೆ ಗೊತ್ತು. ನಾನು ಲಾಸ್ಟ್ ವೀಡಿಯೋದೆಲ್ಲ ತೋರಿಸಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂದರೆ ಲಾಸ್ಟ್ ವೀಡಿಯೋನ ಒಂದು ಸರಿ ಚೆಕ್ ಮಾಡಿ, ಅದರಲ್ಲಿ ನಾನು ಕಂಪ್ಲೀಟ್ ರೆಸಿಪಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ಕೀಕಿ ಬುಜ್ಜಿಗೆ ಪೆಟ್ ಫೀಸ್ಟು ಮತ್ತು ಅಮ್ಮಂಗೆ ಲಿವರು, ಮಟನ್ ಲಿವರು. ಅಮ್ಮಂಗೆ ಮಟನ್ ಲಿವರ್ ತುಂಬ ಇಷ್ಟ ಅಂತೆ, ಅದಕ್ಕೇ ಮಟನ್ ಲಿವರು ತೊಗೊಂಡು ಬಂದಿದ್ದೆ. ಎಲ್ಲದನ್ನು ಸಪ್ರೇಟಾಗಿ ಒಂದು 100 ಗ್ರಾಮ್ ಅಷ್ಟೇ ತೊಗೊಂಬಂದಿರೋದು. ಕೀಕಿ ಬುಜ್ಜಿಗೆ ಮಾತ್ರ ಅರ್ಧ kg ತಂದಿದ್ದೀನಿ. ಅವರಿಬ್ಬರು ತಿಂತಾರೆ, ಒಂದು 3 ದಿವಸಕ್ಕಾಗುವಷ್ಟು ತೊಗೊಂಬಂದಿದ್ದೀವಿ. ಹಾಗಾಗಿ ಅವರಿಬ್ರಿಗೋಸ್ಕರ ತೊಗೊಂಡು, ಮತ್ತು ನಮಗೆ ಚಿಕನ್ನು, ಅಮ್ಮಂಗೆ ಮಟನ್ ಲಿವರು. ಅಮ್ಮ ಚಿಕನ್ನು ತಿಂತಾರೆ, ಅದ್ರ ಜೊತೆ ಮಟನ್ ಲಿವರೂ ಮಾಡಿದ್ದೆ ಅಷ್ಟೇ. ಸಂಡೇ ಅಂದರೆ ಫುಲ್ ನಾನ್ ವೆಜ್ ಡೇ ಗೈಸ್. ಆನೆಸ್ಟ್ಲಿ ಸಂಡೇ ಅಂದರೆ ನಾನ್ ವೆಜ್ ತಿಂದ್ಬಿಟ್ಟು ಮಧ್ಯಾಹ್ನ ಆರಾಮಾಗೆ ಮನೇಲಿದ್ದು ಒಂದು ಬೆಸ್ಟು ಲಂಚ್ ಮಾಡಿಬಿಟ್ಟು ನಿದ್ದೆ ಮಾಡಿಬಿಟ್ರೆ ಹೆಂಗಿರುತ್ತೆ ಗೊತ್ತಾ. ನಿದ್ದೆ ಅಂತೂ ಸಕ್ಕತ್ತಾಗಿ ನಿದ್ದೆ ಬಂದ್ಬಿಡುತ್ತೆ ಅನ್ಬೋದು. ನಾವು ಅವತ್ತು ಅದನ್ನೇ ಮಾಡಿದ್ದು. ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಬಂದರೆ ಬರೀ ಹೊರಗೆ ಸುತ್ತಾ ಇರ್ತಿದ್ವಿ, ಬಟ್ ಇವತ್ತು ಹಾನೆಸ್ಟ್ಲಿ ಎಲ್ಲೂ ಬರಲ್ಲ, ಎಲ್ಲೂ ಹೋಗೋದು ಬೇಡ, ಆರಾಮ್ಸೆ ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡ್ಬಿಟ್ಟು ನಿದ್ದೆ ಮಾಡಬೇಕಷ್ಟೇ ಅಂತ. ಬಿಕಾಸ್ ನಾನು ತುಂಬ ಬ್ಯಾಕ್ ಟು ಬ್ಯಾಕ್ ಕೆಲಸ ಅದು ಇದು ಅಂತ ನಾನು ಸಿಕ್ಕಾಬಿಟ್ಟೆ ತಲೆ ಎಲ್ಲ ಬಿಸಿಯಾಗೋಗ್ಬಿಟ್ಟಿತ್ತು ನನಗಂತೂ. ಆರಾಮಾಗಿ ಊಟ ಮಾಡಿಬಿಟ್ಟು ಮನೆಯಲ್ಲಿ ನೆಮ್ಮದಿಯಾಗೆ ಮಲ್ಕೊಂಡ್ವಿ ಅವತ್ತಿಗೆ. ನೋಡಿ ಏನು ಸಕ್ಕತ್ತಾಗಿದೆ. ಚಿಕನ್ ಚಾಪ್ಸು, ಚಿಕನ್ ಫ್ರೈ, ಜೊತೆಗೆ ಒಂಚೂರು ಈರುಳ್ಳಿ ಮತ್ತು ನಿಂಬೆಹಣ್ಣು ಉಳ್ಳುಳ್ಳುಗೆ ಸಕ್ಕತ್ತಾಗಿರುತ್ತೆ.
ಆ್ಯಸ್ ಯೂಶ್ವಲ್ ಸಂಡೇ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಮಂಡೇ ಕೆಲಸ ಅಂತ ಹೋಗಲೇಬೇಕಾಗುತ್ತಲ್ವ. ಸೊ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ನಮ್ಮ ಮನೆ ಹತ್ರ ಹೇಗಿದೆ ಏರಿಯಾ ಅಂತ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ. ಸಿಕ್ಕಾಬಿಟ್ಟೆ ಟ್ರಾಫಿಕ್, ಅದೊಂದೇ ಇಷ್ಟ ಆಗಲ್ಲ. ಅದರ್ವೈಸ್ ಏನೆಲ್ಲ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲಿ. ಸೊ ಟ್ರಾಫಿಕ್ ಎಲ್ಲಿ ನೋಡಿದ್ರು ಟ್ರಾಫಿಕ್ ಅಷ್ಟೇ. ಓಕೆನಾ. ಸೊ ಮೇ ಬಿ ನಮ್ಮ ಹಾಫ್ ಆಫ್ ದಿ ಲೈಫ್ ನಾವು ಟ್ರಾಫಿಕಲ್ಲೇ ಕಳೆದ್ಬಿಡ್ತೀವೇನೋ ಅಂತ ಅನಿಸ್ತಾ ಇದೆ. ನಾನು ಬೆಂಗ್ಳೂರಿಗೆ ಬರೋಕ್ಕಿಂತ ಮುಂಚೆ ಅಲ್ಲಿ ಓಡಾಡ್ಬೋದು, ಇಲ್ಲಿ ಓಡಾಡ್ಬೋದು, ಹಿಂಗೆ ಇದು ಮಾಡ್ಬೋದು, ಹಂಗೆ ಇದು ಮಾಡ್ಬೋದು ಅಂತ ನಾನು ಅಂದ್ಕೊತಿದ್ದೆ. ನೋಡಿದ್ರೆ ಈ ಟ್ರಾಫಿಕಲ್ಲಿ ಎಲ್ಲೋಕ್ಕೂ ಮನಸ್ಸೇ ಬರಲ್ಲ ಗೈಸ್. ಇದು ನನ್ನ ಹಾನೆಸ್ಟ್ ಒಪಿನಿಯನ್. ಹಾಯ್ ಗಾಯ್ಸ್, ನಾನು ಸಲೂನಲ್ಲಿ ಕೂತ್ಕೊಂಡಿದ್ದೀನಿ. ಇವಾಗ ಕ್ಲೈಂಟ್ ಬರೋರಿದ್ದಾರೆ 1:30ಗೆ ಹೈಡ್ರಾ ಫೇಶಿಯಲ್ಗೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಮನೆಗೂ ಹೋಗ್ಬೋದು ಬೇಗ. ನನ್ನ ಸ್ಟೂಡೆಂಟ್ ಇಲ್ಲಿ ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಐ ಶೋ ಯು. ಅದೊಂದು ಪರ್ಸ್ನಲ್ ಕ್ಲಾಸ್ ನಡೀತಾ ಇದೆ. ಸೊ ಹಾಗಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಸಮ್ಮರ್ ಅಲ್ವಾ, ಸೊ ಫುಲ್ ಲೂಸಾಗಿರೋ ಶರ್ಟ್ ಹಾಕೊಂಡು ಬಂದಿದ್ದೀನಿ. ಐ ಮೀನ್ ಟೀ. ಸೊ ನನ್ನ ಸಲೂನ್ ಬಂದು ಇಲ್ಲಿ ನೋಡಿ, ಇದು JP ನಗರ್ 7th ಫೇಸು, RBI ಲೇಔಟು. ಇಲ್ಲಿ ನಿಮಗೆ ನೈಬರ್ಹುಡ್ ಹಾಸ್ಪಿಟಲ್ ಅಂತ ನೀವು ಲೊಕೇಶನ್ ಹಾಕಿದ್ರೆ ಎಲ್ಲಿ ಬೇಕಾದ್ರೆ ತೋರಿಸುತ್ತೆ ನಿಮಗಿದು. ನೈಬರ್ಹುಡ್ ಹಾಸ್ಪಿಟಲ್ ಅಥವಾ ಇನ್ನೇನು ಹಾಕ್ಬೋದು ನೀವು ಇಲ್ಲಿ, ಡಾಮಿನೋಸ್ ಪಿಜ್ಜಾ. ಇದು ನಾವಿರೋ ಬಿಲ್ಡಿಂಗ್ ಬಂದು ಡಾಮಿನೋಸ್ ಪಿಜ್ಜಾ ಬಿಲ್ಡಿಂಗು. ಸೊ ಡಾಮಿನೋಸ್ ಪಿಜ್ಜಾ ಅಂತ ಹಾಕಿದ್ರೂ ಬರುತ್ತೆ, ಅಥವಾ ನೈಬರ್ಹುಡ್ ಹಾಸ್ಪಿಟಲ್ ಅದ್ರ ಆಪೋಸಿಟಲ್ಲೇ ನಮ್ಮ ಸಲೂನ್ ಇರೋದು. ಇದು ಫುಲ್ ಬ್ಲರ್ ಆಗಿಬಿಟ್ಟಿದೆ. ಫ್ಯಾನ್ ಆಫ್ ಮಾಡಿಬಿಟ್ಟಿದ್ದೀನಿ. ಫ್ಯಾನ್ ಆಫ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ, ಬೆಳಗ್ಗೆ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿ ಈ ರೀತಿ ಇಟ್ಟಿರ್ತೀವಿ. ಓಕೆನಾ. ಸೊ ನನ್ನ ಸಲೂನಿಗೆ ನೆಕ್ಸ್ಟ್ ಯಾರೇ ಬರೋರಿದ್ರು ಇಲ್ಲಿ ಲಿಫ್ಟ್ ಇದೆ, ಲಿಫ್ಟ್ ಯೂಸ್ ಮಾಡ್ಕೊಳ್ಳಿ. ಪಾಪ ನಡ್ಕೊಂಡು ಸ್ಟೇರ್ಸಿಂದ ನಡ್ಕೊಂಡು ಬರ್ತಾರೆ, ಕಾಲು ನೋವು ಆಗಿಬಿಡುತ್ತೆ. ಇದು 2nd ಫ್ಲೋರಲ್ಲಿ ಇದೆ, ಆದ್ರೂ ಕೂಡ ಹತ್ತಿ ಇಳಿಯೋದು ಯಾಕೆ, ಪಾಪ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರಲ್ವ. ಸೊ ನೀವಲ್ಲಿ ನೋಡ್ಬೋದು ಕೆಳಗಡೆ ಮನೀಸ್ ಬಿರಿಯಾನಿ ಇದೆ. ಅಲ್ಲಿ ದೀಪಾ ಸೋಮ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಆ ಮೇಕಪ್ ಅಕಾಡೆಮಿ ಈ ಕಡೆ. ಓಕೆನಾ. ಸೊ ದಿಸ್ ಈಸ್ ಮೈ ಬ್ಯೂಟಿಫುಲ್ ಸಲೂನ್ ಆ್ಯಂಡ್ a makeup studio and a nail studio. ಯೂಶ್ವಲಿ ನಾನು ಮಾರ್ನಿಂಗ್ ಟೈಮೆಲ್ಲ ಲೈಟ್ಸ್ ಆನ್ ಮಾಡಲ್ಲ, ಹಾಗಾಗಿ ಸ್ವಲ್ಪ ಕತ್ಲೆ ಇದೆ. ಓಕೆ ಹಾಗೆ ನನ್ನ ದಿನನ ಸಲೂನಲ್ಲಿ ಮುಗಿಸ್ಕೊಂಡು ನಾನು ಹಾಗೆ ಮನೆಗೆ ಬಂದೆ. ಸೊ ಮನೆಗೆ ಬಂದು ಸಂಜೆ ಆಗಿರುತ್ತೆ ಆಲ್ಮೋಸ್ಟ್ ಅಲ್ವಾ, 4:35. ನನಗೆ ವಿಡಿಯೋ ವಾಯ್ಸ್ ಓವರ್ ಕೊಡ್ತೀನಿ. ನಮ್ಮಮ್ಮನ ನೋಡಿ ನಗು ಬರ್ತೈತಲ್ಲ, ನೋಡಿ ನಮ್ಮಮ್ಮ ಹೆಂಗೆ ಓಡೋಗ್ತವ್ರೆ. ಅಲ್ಲಿ ನಮ್ಮ ಬುಜ್ಜಿ ಪಕ್ಕದ ರೋಡಿಗೆ ಓಡೋಗ್ಬಿಡ್ತಾನೆ, ಅದಕ್ಕೆ ನಮ್ಮಮ್ಮ ಕರ್ಕೊಂಬರಕ್ಕೆ ಆ ಥರ ಓಡೋಗ್ತಾ ಇದ್ದಾರೆ. ನಮ್ಮ ಪಾಪುಗೋಸ್ಕರ ನೋಡಿ ಫ್ಯಾನ್ ಹಾಕ್ಸಿದ್ದಾರೆ. ಬಿಕಾಸ್ ಸಂಜೆ ಟೈಮ್ ಆದ ತಕ್ಷಣ ಫುಲ್ಲು ಸೊಳ್ಳೆ ಇರುತ್ತೆ ಅಲ್ಲಿ, ಅದಕ್ಕೋಸ್ಕರ ಅಂಕಲ್ ಮೇಲ್ಗಡೆ ಒಂದು ಫ್ಯಾನ್ ಇತ್ತು, ಅದನ್ನು ತಂದು ಹಾಕಿದ್ದೀನಿ ಪಾಪುಗೋಸ್ಕರ ಅಂತ ಹೇಳ್ತಾಯಿದ್ರು. ಅವ್ರ ಮನೆಗೆ ಹೋದರೆ ಅಲ್ಲೇ ಊಟ ತಿಂಡಿ ನಿದ್ದೆ ಎಲ್ಲ ಅಲ್ಲೇ ಆಗ್ಬಿಡುತ್ತೆ ಅವಳಿಗೆ ಆರಾಮಾಗೆ. ಚೆನ್ನಾಗಿ ನೋಡ್ಕೋತಾರೆ ತುಂಬ. ತಡಿ ಸ್ಟಂಟ್ಸ್ ಎಲ್ಲ ಮಾಡ್ತಾಳೆ. ಸೊಪ್ಪು ಸೊಪ್ಪು
ನಾನು ಒಂದು ಸೊಲ್ಯೂಷನ್ ನೋಡಿದೆ ಅಂತ ಅನ್ನಿಸ್ತು. ಈ JBL ಸ್ಪೀಕರ್ ತಂದಮೇಲೆ ನಮ್ಮ ಪಾಪು ಅವತ್ತು ಹೋಲ್ ಡೇ ಮೊಬೈಲೇ ಟಚ್ ಮಾಡಿಲ್ಲ ಅವಳು. ನಮ್ಮಮ್ಮ ನನ್ನ ಮೊಬೈಲಲ್ಲಿ ಯೂಶ್ವಲಿ ಕೋಕೋಮೆಲನ್ ಹಾಕ್ಕೊಡು ಅಂತ ಕೇಳ್ತಾ ಇರ್ತಾಳೆ. ನಮ್ಮಮ್ಮನ ಮೊಬೈಲಲ್ಲಿ ಹಾಕೇ ಇಲ್ಲ ನಾವು ಅವತ್ತಿನ ದಿನ ಹೋಲ್ ಡೇ ಅವಳು ಮೊಬೈಲ್ ಮುಟ್ಟಿಲ್ಲ. ಇದ್ರೊಳಗೆ ಏನು ಮಾಡಿಬಿಟ್ವಿ, ಕೋಕೋಮೆಲನ್ದು ಮ್ಯೂಸಿಕ್ ಹಾಕಿಬಿಟ್ಟು ನಮ್ಮ ಫೋನಲ್ಲಿ ಕಂಟ್ರೋಲ್ ಮಾಡ್ತಾಯಿದ್ವಿ. ಅವಳು ಬರೀ ಅದನ್ನೇ ಇಟ್ಕೊಂಡು ಇಡೀ ದಿನ ಆಟಾಡಿದ್ದಾಳೆ ಗೊತ್ತಾ. ಸೊ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಅನಿಸುತ್ತೆ. ಟ್ರೈ ಮಾಡಿ ನಿಮ್ಮ ಮಗುಗೂ ಜೋರಾಗಿ ಕೋಕೋಮೆಲನ್ ಸೌಂಡ್ ಹಾಕ್ಬಿಟ್ಟು ಕೊಟ್ವಿ, ಅದರಲ್ಲೇ ಆಟಾಡ್ಕೊಂಡಿದ್ಲು ಅವಳು. ಆ್ಯಂಡ್ ಅವತ್ತು ರಾತ್ರಿ ಒಂದು ಖುಷಿ ವಿಷಯ ನಮ್ಮ ಮನೇಲಿ ನನ್ನ ಕಿವಿಗೆ ಬಿತ್ತು. ಹಾಗಾಗಿ ಎಲ್ಲರಿಗೂ ಟ್ರೀಟ್ ಕೊಡಿಸ್ಬೇಕು ನಾನು ಅಂತ ಹೇಳ್ತಾಯಿದ್ರು ಸೋಮು. ಸೊ ಪಿಜ್ಜಾ ತಿಂತ್ಯಾ ಅಂತ ಕೇಳ್ತಾಯಿದ್ರು. ಇಲ್ಲ ಸೋಮು, ನಂಗೆ ಪಿಜ್ಜಾ ಬೇಡ ಅಂತ ಹೇಳಿದೆ. ಆಯಿತು, ನಿಂಗೆ ಏನು ಬೇಕು ಹೇಳು ಅಂದರು. ಅದಕ್ಕೆ ನಾನು ಆಲ್ಮೋಸ್ಟ್ 1 ವರ್ಷದ ಮೇಲೆ ಅಂತ ಅನಿಸುತ್ತೆ ಮಸಾಲ ದೋಸೆ ತಿಂತಾ ಇರೋದು. ಅದಕ್ಕೆ ನಂಗೆ ಇವತ್ತು ಮಸಾಲ ದೋಸೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದೆ. ಅದಕ್ಕೆ ಹೌದಾ ಅಂತ ಹೇಳಿಬಿಟ್ಟು ಮಸಾಲ ದೋಸೆನ ದಕ್ಷಿಣ್ ಕೆಫೆಯಿಂದ ತರಿಸಿದ್ರು. ಆ್ಯಂಡ್ ಪಕ್ಕದ ಮನೆಯಿಂದ ರಜಿನಿ ನನಗೆ ಅವ್ರ ಊರಿಂದ ತಂದಿದ್ದು ಬೆಣ್ಣೆ ಕೊಟ್ಟಿದ್ದರು. ಅದಕ್ಕಿದು ಕಾಂಬಿನೇಷನ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಂತ ಎಕ್ಸ್ಟ್ರಾ ಬೆಣ್ಣೆ ಹಾಕ್ಕೊಂಡು ಮಸಾಲ ದೋಸೆನ ತಿಂತಾಯಿದ್ದೀನಿ. ಆ್ಯಂಡ್ ಸೆಲೆಬ್ರೇಟ್ ಮಾಡೋಕ್ಕೆ ಯಾವ ಥರ ಆದರೆ ಏನು ಅಲ್ವಾ. ಸೊ ಸಖತ್ತಾಗಿತ್ತು ಆವತ್ತಿನ ದಿನ. ನನ್ನ ಖುಷಿ ವಿಷಯ ಕೇಳಿ ಎಲ್ಲರೂ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ. ಈ ರೀತಿ ಚೆನ್ನಾಗಿತ್ತು. ಹೆಂಗಾದ್ರೇನು ಒಟ್ಟಿನಲ್ಲಿ ನಮಗೆ ಅದು ನೆನಪಲ್ಲಿ ಉಳಿಬೇಕು. ಆ ಥರ ಏನಾದರೂ ಮಾಡಿದ್ರೆ ಒಳ್ಳೇದಲ್ವಾ ಅಂದ್ಬಿಟ್ಟು ಅಮ್ಮಂಗೆ ಒಂದು ಮಸಾಲೆ ದೋಸೆ, ನನಗೊಂದು ಮಸಾಲೆ ದೋಸೆ, ಸೋಮುಗೊಂದು ದಾಲ್ ಕಿಚಡಿ, ಒಂದು ಮಸಾಲ ಪಾಪಡಿ ಎಲ್ಲ ಆರ್ಡರ್ ಮಾಡಿಕೊಂಡು ಚೆನ್ನಾಗಿ ಅವತ್ತಿನ ಡಿನ್ನರ್ನ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಅದು ಏನು ಖುಷಿ ವಿಷಯ ಹೇಳಿ ಅಂತ ನೀವು ಕೇಳ್ತೀರ, ನನಗೆ ಗೊತ್ತು. ಯಾವಾಗಾದ್ರು ಟೈಮ್ ಬಂದಾಗ ಡೆಫಿನೆಟ್ಲಿ ನಾನು ಹೇಳ್ತೀನಿ, ಓಕೆನಾ. ಸೊ ಅದರ್ವೈಸ್ ಇವತ್ತಿನ ದಿನ ಈ ರೀತಿ ನಾವು ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗೆ ನಮ್ಮ ದಿನನ ಕಳೆದ್ವಿ. ನಿಮ್ಮ ದಿನ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಬೈ ಗಾಯ್ಸ್.